ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರಕ್ಕೆ ನನ್ನ ನಮಸ್ಕಾರಗಳು. ನನ್ನ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿದಲ್ಲೇ ಸಪೋರ್ಟ್ ಮಾಡಿ. ನಾವು ಬಿಹಾರ್ಗೆ ಹೋಗಿ ಸುಮಾರು 8-10 ವರ್ಷ ಆಯಿತು. ಎಲ್ಲ ಅಣ್ಣ ತಮ್ಮಂದಿರು ಒಂದಾಗಿ ಸೇರಿದ ಕ್ಷಣ. ಈ ಕ್ಷಣವನ್ನು ಇನ್ನೂ ಸುಂದರವಾಗಿ ಮಾಡೋಣ ಅಂಥೇಳಿ ನಾವೆಲ್ಲ ಎಲ್ಲಾದರೂ ಆಚೆ ಹೋಗೋಣ ಪರಿವಾರ ಸಮೇತವಾಗಿ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಅಂಥೇಳಿ ಗಾಡಿನ ಕೂಡ ಬುಕ್ ಮಾಡ್ಕೊಂಡ್ವಿ. ಇಲ್ಲಿಂದ ಹಳ್ಳಿಯ ದಾರಿಗಳನ್ನೆಲ್ಲ ಪಾರು ಮಾಡ್ತಾ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಹಳ್ಳಿಯ ದೃಶ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಲ್ಲಿ ಹಸಿರು ಗದ್ದೆಗಳು, ತುಂಬ ತುಂಬ ಹಸಿರಾಗೆ ಕಾಣುತ್ತೆ, ತುಂಬ ಖುಷಿಯಾಗತ್ತೆ. ಅಲ್ಲಿಂದ ನಾವು ಮೇಯ್ನ್ ರೋಡಿಗೆ ಬಂದ್ವಿ. ಪ್ರಯಾಣ ತುಂಬ ದೂರ ಇರೋದ್ರಿಂದ ಮೊದಲು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಪೆಟ್ರೋಲಿನ ಖರ್ಚು, ಹಾಗೆ ಗಾಡಿಯ ಬಾಡಿಗೆ, ಹಾಗೆ ಗಾಡಿ ಓಡಿಸುವಂತಹ ಡ್ರೈವರ್ನ ಪೇಮೆಂಟ್ ಕೂಡ ನಾವೇ ಮಾಡಬೇಕಾಗತ್ತೆ. ಹೋಗುವಂಥ ದಾರಿ ತುಂಬ ಉದ್ದವಾಗಿರೋದ್ರಿಂದ, ಹಾಗೆ ಬಿಹಾರ್ನಲ್ಲಿ ತುಂಬ ಬೇಸಿಗೆಯ ಸಮಯ ಆಗಿದ್ದರಿಂದ ಬೇಸಿಗೆಯನ್ನು ಸ್ವಲ್ಪವಾದರೂ ತಣ್ಣಗೆ ಮಾಡಿಕೊಳ್ಳೋಣ ಅಂಥೇಳಿ ಹೋಗೋ ದಾರಿಯಲ್ಲಿ ಅಲ್ಲಲ್ಲಿ ತಣ್ಣನೆಯ ನೀರು, ತಣ್ಣನೆಯ ಪಾನೀಯಗಳು, ಹಾಗೆ ಕುಲ್ಫಿನ ತಿಂದ್ಕೊಂಡು ಪ್ರಯಾಣವನ್ನು ಮುಂದುವರಿಸಿದ್ವಿ. ಹಾಗೂ ಹೀಗೂ ನಾವು ಬಂದು ತಲುಪಿದಂಥ ಜಾಗವೇ ಮಂದಾರ್ ಪರ್ವತ. ಈ ಪರ್ವತ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಬಿಹಾರ್ನ ಬಾಗಲ್ಪುರ್ ಜಿಲ್ಲೆಯ ಬೌಸಿ ಎಂಬ ಊರಿನಲ್ಲಿ ಈ ಪರ್ವತ ಬರುತ್ತೆ. ಈ ಪರ್ವತದಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಬಿಹಾರ್ ಮತ್ತು ಜಾರ್ಖಂಡ್ನ ಗಡಿ ಭಾಗ ಕೂಡ ಸಿಗುತ್ತೆ. ಈ ಪವಿತ್ರವಾದ ಸ್ಥಳದ ಬಗ್ಗೆ ನನಗೆ ತಿಳಿದಿರುವಂಥ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಂದಾರ್ ಪರ್ವತವು ಸರಿಸುಮಾರು 800 ಫೀಟ್ ಎತ್ತರ ಇದೆ ಅಂತ ಹೇಳಲಾಗತ್ತೆ. ಈ ಪರ್ವತದ ಕೆಳಗೆ ಒಂದು ಸುಂದರವಾದ ಪಾಪಹರಣಿ ಎಂಬ ಕೆರೆ ಕೂಡ ಇದೆ. ಈ ಕೆರೆಯ ಮೇಲೆ ಲಕ್ಷ್ಮೀನಾರಾಯಣ ಸ್ವಾಮಿಯ ದೇವಸ್ಥಾನ ಕೂಡ ಇದೆ. ಆದರೆ ದೇವಸ್ಥಾನದೊಳಗಡೆ ವಿಡಿಯೋ ಮಾಡಬಾರ್ದು ಅಂತ ಹೇಳಿದರು. ಹಾಗಾಗಿ ಬನ್ನಿ, ನಿಮಗೆ ಆಚೆಯಿಂದನೇ ಇಲ್ಲಿಯ ಒಂದು ಸುಂದರವಾದ ದೃಶ್ಯನ ತೋರಿಸ್ತೀನಿ. ನಾವು ದೇವಸ್ಥಾನದಲ್ಲಿ ಹೋಗಿ ಲಕ್ಷ್ಮೀನಾರಾಯಣ ಸ್ವಾಮಿಯ ದರ್ಶನ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿಂದ ಬೆಟ್ಟದ ಒಂದು ಸುಂದರವಾದ ನೋಟವಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಮಕರ ಸಂಕ್ರಾಂತಿಯ ದಿನ ಭಕ್ತಾದಿಗಳು ಇಲ್ಲಿ ಸ್ನಾನ ಕೂಡ ಮಾಡ್ತಾರೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಕಳೆಯುತ್ತೆ, ಹಾಗೆ ಕುಷ್ಠರೋಗ ಕೂಡ ವಾಸಿಯಾಗುತ್ತೆ ಎಂಬ ನಂಬಿಕೆ ಕೂಡ ಜನರಲ್ಲಿ ಇದೆ. ಹಾಗೆ ಈ ಪರ್ವತನ ಹತ್ತಕ್ಕೆ ಮೆಟ್ಲುಗಳ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಮೆಟ್ಲು ಹತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರಿಗೆ ರೋಪ್ ವೇಯ ವ್ಯವಸ್ಥೆ ಕೂಡ ಇದೆ. ಆದರೆ ಅದಕ್ಕೆ ಸಪ್ರೇಟಾಗಿ ಟಿಕೆಟ್ ತೊಗೊಳ್ಬೇಕಾಗತ್ತೆ. ನಾವು ಕಾಲ್ನಡಿಗೆಯನ್ನೇ ನಿರ್ಧಾರ ಮಾಡಿಕೊಂಡು ನಾವು ಒಂದೊಂದೇ ಮೆಟ್ಲುಗಳನ್ನ ಹತ್ಕೊಂಡು ಅಲ್ಲಿಯ ಒಂದು ಸುಂದರವಾದ ವಾತಾವರಣ, ಪರಿಸರಗಳನ್ನ, ಹಾಗೆ ಹಸಿರಾದ ಗಿಡಗಳನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಸಾಗ್ತಾ ಹೋದ್ವಿ. ಹಾಗೆ ಈ ಮಂದಾರ್ ಪರ್ವತ ಸಾಕಷ್ಟು ಹಲವಾರು ಪೌರಾಣಿಕ ದಂತಕಥೆಗಳಿಂದ ಕೂಡ ಕೂಡಿದೆ ಅಂತ ಹೇಳಲಾಗತ್ತೆ. ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ನಡೆಸಿದ ಸಮುದ್ರ ಮಥನದಲ್ಲಿ ಸಮುದ್ರವನ್ನು ಕಡಿಯಲು ಇದೇ ಮಂದಾರ ಪರ್ವತವನ್ನು ಕಡಗೋಲನ್ನಾಗಿ ಬಳಸಲಾಗಿತ್ತು ಅಂತ ಕೂಡ ಹೇಳಲಾಗತ್ತೆ. ವಿಷ್ಣು ಪುರಾಣ ಹಾಗೂ ಸ್ಕಂದ ಪುರಾಣಗಳಲ್ಲಿಯೂ ಈ ಮಂದಾರ್ ಪರ್ವತದ ಉಲ್ಲೇಖಗಳಿದೆ. ಹಾಗೆ ಇಲ್ಲಿ ಶಂಕುಕುಂಡ ಅಂತ ಕೂಡ ಒಂದು ಸ್ಥಳ ಇದೆ. ಸಮುದ್ರ ಮಥನ ಮಾಡುವಾಗ ಬಂದಂಥ ವಿಷವನ್ನು ಶಂಕುವಿನಲ್ಲಿ ಶಿವನು ಸೇವಿಸಿದ. ಆ ಶಂಕು ಈ ಕುಂಡದ ಒಳಗೆ ಇರುವುದರಿಂದ ಈ ಕುಂಡಕ್ಕೆ ಶಂಕುಕುಂಡ ಎಂದು ಕರೀತಾರೆ. ಬೇಸಿಗೆಗಾಲದಲ್ಲಿ ಈ ಶಂಕುಕುಂಡದ ನೀರು ಹಿಂಗಿದಾಗ ಶಂಕುವಿನ ದರ್ಶನ ಪಡೆಯಬಹುದು ಅಂತ ಕೂಡ ಹೇಳಲಾಗತ್ತೆ. ಈ ಪವಿತ್ರವಾದ ಸ್ಥಳ ಬರೀ ಹಿಂದೂ ಧರ್ಮದವರಿಗೆ ಮಾತ್ರವಲ್ಲ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮದವರಿಗೂ ಪವಿತ್ರವಾದ ಸ್ಥಳ. ಮಂದಾರ್ ಪರ್ವತದ ತಪ್ಪಲಿನಲ್ಲಿ ಜೈನ ಧರ್ಮದ ಮಂದಿರ ಹಾಗೂ ಬೌದ್ಧ ಧರ್ಮದ ಮಂದಿರಗಳು ಇದೆ, ಹಾಗೂ ಶಿವನ ಮಂದಿರವೂ ಇದೆ. ಇಲ್ಲಿ ಸೀತಾಕುಂಡ ಎಂಬ ಇನ್ನೊಂದು ಸ್ಥಳವೂ ಇದೆ. ಹೇಳಲಾಗುತ್ತೆ, ಸೀತಾದೇವಿಯು ವನವಾಸಕ್ಕೆ ಹೋದಾಗ ಈ ಕುಂಡದ ಬಳಿ ವಿಶ್ರಾಂತಿ ಮಾಡಿದರಂತೆ. ಹಾಗಾಗಿ ಈ ಕುಂಡಕ್ಕೆ ಸೀತಾಕುಂಡ ಎಂದು ಹೆಸರು ಬಂದಿದೆ ಎಂದು ಹೇಳಲಾಗತ್ತೆ. ಹಾಗೆ ಈ ಸೀತಾಕುಂಡದ ನೀರು ಕುಡಿಯಲು ತುಂಬ ಸಿಹಿಯಾಗಿ ಇರುತ್ತೆ.
ಹಾಗೆ ಈ ಮಂದಾರ ಪರ್ವತದ ಮೇಲೆ ಗೋಶಾಲೆ ಕೂಡ ಇದೆ. ಇಲ್ಲಿ ಬರುವಂಥ ಭಕ್ತಾದಿಗಳು ಗೋವನ್ನು ಕಾಣಿಕೆಯ ರೂಪದಲ್ಲಿ ಗೋಶಾಲೆಯಲ್ಲಿ ಕೊಡ್ತಾರೆ. ಗೋವುಗಳ ಅಮೃತದಿಂದ ದೇವರ ನೈವೇದ್ಯ ಕೂಡ ತಯಾರು ಮಾಡಲಾಗತ್ತೆ. ದೇವರುಗಳು ಭೂಮಿ ಮೇಲೆ ಇದ್ರು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಈ ಮಂದಾರ ಪರ್ವತದಲ್ಲಿ ಕಂಡುಬರುತ್ತೆ. ಇದಿಷ್ಟು ಮಂದಾರ ಪರ್ವತದ ಬಗ್ಗೆ ನನಗೆ ತಿಳಿದಂಥ ಪುಟ್ಟ ಮಾಹಿತಿಯಾಗಿತ್ತು. ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋದಲ್ಲಿ ಮಂದಾರ ಪರ್ವತದ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಹಂಚಿಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜಾಗದ ಪರಿಚಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ.